ಯಾರು ಹೆಸರು ಬರ್ತಿದಾರಲ್ಲ, ಯಾರ್ದಿರ್ಬೋದು? ಮೋಸ್ಟ್ಲಿ ಯಾವ್ದೋ ಹುಡ್ಗ ಅವ್ರ ಹುಡ್ಗಿ ಹೆಸರು ಬರ್ತಿರ್ಬೇಕು. ನಾನ್ ನೋಡಿದ್ದೆಲ್ಲ ನಂದೇ ಅನ್ಕೊಂತೀನಿ. ಹುಚ್ಚಿ. ಪುಟ್ಟ, ಅಲ್ಲಿ ಮೇಲ್ಗಡೆ ಯಾರೋ ಹೆಸರು ಬರ್ತಿದಾರೆ, ಯಾರಂತ ಗೊತ್ತಾ? ಅವ್ರಾ? ಫೋಟೋ ಮಚ ಏನೋ ಮಚ, ಇವಂದು ಬೂಟ್ ಏನೋ, ಅಂಗೇನೋ, ಪ್ಯಾಂಟ್ ಏನೋ ಇಂದು. ಅಪ್ಪ ಶೂ ನೋಡ್ಲಿ ಮಗ, ಬುಕ್ಕ ತಕೊಂಡು ಏನ್ಲಿ ಅವ. ಡಾನ್ಸ್ ಮಗ ಸುಕ್ಕದಾಗ್ ಮಾಡಿದ್ರು ಅನ್ಕೊಂಡೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು, ನಾನಂತೂ ಮಸ್ತ್ ಚಾನ್ಸ್ ಮಾಡಿದೆ. ಹೌದಾ? ಇನ್ನೊಂದ್ಸಲ ಟ್ರೈ ಮಾಡಮ್ ನಾವು. ಬನ್ನಿ, ಯಾವಾಗ ಸ್ವಲ್ಪ ಮಾಡಕ್ ಹಿರಿಕಾಯ್. ಹೌದು, ಹೇಗ್ ಮಾಡೋದು ಅಂತ ಏನೋ ಮಗ, ಈ ನಾ ಮಗ ಹುಡುಗಿಂದ ಸುತ್ತಾಡ್ತಾನೆ, ಹೊಸ ಹೊಸ ಬೆಟ್ಟ ಹಾಕೊಂಡು. ಒಂದು ದಿನ ಪ್ರಪೋಸ್ ಮಾಡವಲ್ವ? ಹೌದ ಮಗ, ಇನ್ನು ಬರಬ್ಬರಿ 1.5 ವರ್ಷ ಆಯ್ತಾ ಹೌದಾ ಮಗ? ಸುತ್ತಾಕ. ಈ ನನ್ ಮಗ ಯಾವಾಗ ಪ್ರಪೋಸ್ ಮಾಡ್ತಾನೋ, ಯಾವಾಗಿಲ್ಲ. ಹೌದಪ್ಪ. ಮನೆ ಹೋಗಿ ಏನ್ ಸ್ಟಡೀಸ್ ಏನಾದ್ರು ಮಾಡ್ತೀರಾ? ಹಾ ಮಾಡ್ಬೇಕು, ನಿನ್ನೆ ಕಂಪ್ಲೀಟ್ ಮಾಡಿಲ್ಲ. ನಾನ್ ತುಂಬಾ ಅಲ್ಲೋಡ ಮಚ್ಚ, ಬಾರಿವಾಳ ಗೂಡಲ್ಲಿ ಇರೋದ್ ಬಿಟ್ಟು ಆಚೆ ಬಂದಿದೆ. ಹೌದಲ್ಲ ಮಚ್ಚ, ಒಳ್ಳೆ ಜಿಲೇಬಿ ತರ ಇದ್ದಾಳೆ. ಏನು ಮಗ ಮುಖ ತಿಂದು ಹೋಗ್ತಿದ್ದಾಳೆ. ಏನು ಬೇಜಾರ್ ನೋಡಿದೀವಿ, ನಮ್ಮ ಹತ್ರ ಬೇಡ. ಆಯ್ತಾ, ಮುಚ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಹೋಗು, ಬೇಜಾನ್ ಜನ ನೋಡಿದೀವಿ. ಇರ್ಲಿ ಬಿಡು. ಹೌದ್ರಿ, ಇದು ನಿನ್ ತಪ್ಪು. ಏನಾದ್ರು ಮಾಡ್ಬಿಡು. ಆದಷ್ಟು ಬೇಗ ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ, ನನ್ನ ಮಕ್ಕಳಿಗೆ ಅಂತೇನು ಆಡ್ತೀನಿ. ಏಯ್ ದೀಪಾ, ಅವ್ನ್ ಬಂದೆ ಕಣೆ, ಶನಿ ಮಹಾತ್ಮ. ಇವತ್ತು ಅವ್ನ್ ಗ್ರಾಚಾರ ಬಿಡಿಸ್ಬಿಡೆ. ಯೋ ಅರ್ಗಿಣಿ, ಬರಯ ಇಲ್ಲಿ. ನಾನು ಸುಮಾರು ದಿನದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಏನ್ ಬೆನ್ನತ್ತಿ ಬೆತ್ತಳೆ ತರ ನನ್ ಹಿಂದಿನ ಸುತ್ತಾ ಇದ್ಯಾ? ನಿಂಗ್ ಮಾಡಕ್ಕೆ ಬೇರೆ ಏನ್ ಕೆಲ್ಸ ಇಲ್ವಾ? ಕುಳ್ಳಿ ಬಾಯ್ ಕಡೆ. ಏನ್ ಮಾಡೋದು ಮೇಡಮ್, ಪಬ್ಜಿ ಆಡಿದ್ರೆ ದೊಡ್ಡವ್ರು ಬೈತಾರೆ, ಕ್ಯಾಂಡಿ ಕ್ರಶ್ ಆಡಿದ್ರೆ ಜೊತೆಲಿರೋರು ಬೈತಾರೆ, ಇನ್ ರಮ್ಮಿ ಆಡೋಣ ಅಂದ್ರೆ ನಾನ್ ಬೇರೆ ಹೀರೋ. ಸುಮಾರು ಜನ ನನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ರಮ್ಮೆ ತರ ಇರೋ ನಿಮ್ಮನ್ನ ನಾನ್ ಫಾಲೋ ಮಾಡ್ತಾ ಇದ್ದೀನಿ. ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ ಜೊತೆನೆ ಇರ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ನೀವ್ ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನಾನ್ ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅನ್ಕೋಬಹುದು. ಆದ್ರೆ ಯಾವ್ದೇ ಕಾರಣಕ್ಕೂ ಡಿವೈಡರ್ ತರ ಅಡ್ಡ ಬಂದು ಏನು ಹೇಳಿದೆ, ಸಿಗ್ನಲ್ ಕೊಡದೆ ಸುಮ್ನೆ ಮಾತ್ರ ಹೋಗ್ತದೆ. ಓ ಹೀರೋ ಸಾಹೇಬ್ರೆ, ಬಾರಿ ನೀವು. ಕನ್ಸಲ್ಲೇ ಕಲ್ಲು ಕಾಂಕ್ರೀಟ್ ಇಲ್ದೆ ಮನೇನ ಕಟ್ಟಿ ಇನಾಗ್ರೇಷನ್ ಮಾಡ್ಬಿಟ್ಟಿದ್ದೀರಾ ನೀ. ಇನ್ನೇನು ಮತ್ತೆ, ಕತ್ರಿ ತಂದ್ಕೊಟ್ಬಿಡಿ, ರಿಬ್ಬನ್ ಕಟ್ ಮಾಡಿ ಮನೆ ಒಳಗೋಗಿ ಸಂಸಾರನ ಮಾಡ್ಬಿಟ್ಟಿರ್ತೀನಿ. ಗುದ್ದುದ ಅಂದ್ರೆ 9 ಕಡೆಯಿಂದ ಹೊಗೆ ಬಂದ್ಬಿಡ್ಬೇಕು. ದೂರ ನಿಂತ್ಕೊಳ್ಳಿ. ಏಯ್ ಬಾರೆ ಇಲ್ಲಿ. ಏನು ಮುಖ ನೋಡ್ತಿದ್ದೀರಾ? ಕುಳ್ಳಿ ಹೆಸರು ನಿಂಗೆ ಹೇಳ, ಬಾಯ್ ಕಡೆ ನಿಂತ್ಕೊಳ್ಳ ಇಲ್ಲಿ. ಏಯ್ ದೀಪಾಗ ಒಂದ್ ಮಾತು ಹೇಳ್ತಿರ್ತಾರೆ, ಕವಿತೆ ಹೇಳಿ ಒಪ್ಸಕ್ ನಂಗೆ ಬರಲ್ಲ. ನಾನು ಯಾವ್ದೇ ಕವಿತೆ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಅಂದವಾಗಿರೋ ಹೂವು ಅಂತ ನಿಮ್ಮಿಂದ ಬಿದ್ದಿದ್ದೀನಿ. ಈ ಸುಂದರವಾದ ಬದುಕಿಗೆ ಅಲಂಕಾರ ಮಾಡ್ತಿರೋ ನಿಮ್ಮಲ್ಲಿರೋ ಅಹಂಕಾರದಿಂದ ನನ್ನ ಪ್ರೀತಿನ ಶವಗಾರ ಸೇರಿಸ್ತಿರೋ ನಿಮಗ್ ಬಿಟ್ಟದ್ದು.
ಪ್ರೀತಿಯಿಂದ ತಂದಿರೋ ಹೂವನ್ನ ನಿಮ್ಮ ಪಾದದ ಅಡಿ ಇಡ್ತಾ ಇದ್ದೀನಿ. ನನ್ನ ಪ್ರೀತಿನ ಒಪ್ಕೊಂಡು ನಿಮ್ಮ ಮನಸ್ಸಲ್ಲಿ ಜಾಗ ಕೊಟ್ಟು ನನ್ನ ಪೂಜೆ ಮಾಡ್ತಿರೋ ಅಥವಾ ನನ್ನ ಪ್ರೀತಿನ ಅಂತ್ಯ ಆಡ್ತಿರೋ ನಿಮಗೆ ಬಿಟ್ಟಿದ್ದೀನಿ. ಸರಿ ಸರಿ, ಯೋಚನೆ ಮಾಡ್ತೀನಿ. ಸಾಯ್ತೀನಿ ಗೀತೀನಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. ಆದ್ರೆ ನಿಮ್ಗೂ ನಮ್ಗೂ ಯಾವ್ದೇ ತರದೊಂದ್ ಸಂಬಂಧ ಇಲ್ಲ. ಬಾರಿ ಬಿಟ್ರೆ ಡ್ರಾಮಾ ಮಾಡಿ ನಮ್ಮಿಂದಾನೇ ಈ ಗತಿ ಬಂದಿರೋದ ಅಂತ ಹೇಳ್ಬಿಟ್ಟು ದೊಡ್ಡ ಪ್ಯಾತ್ ಡೈಲಾಗ್ಸ್ ಎಲ್ಲ ಹೇಳ್ಬಿಟ್ಟು ಇಲ್ಲೇ ನಾಟಕ ಕ್ರಿಯೇಟ್ ಮಾಡಿರ್ತಾನೆ. ಬಾರೆ ಹೋಗೋಣ. ಅವ್ನ್ ಕಂಡ್ರೆ ನಿನ್ಗೆ ಇಷ್ಟನಾ? ಮತ್ತೆ ಕೊಡು. ಕನ್ಸ ಇದು? ಇದೇ ಕನ್ಸನ್ನ ನಾನೇ ನನ್ಸ್ ಮಾಡೇ ಮಾಡ್ತೀನಿ. ಮಗ ಬೆಳಗ್ಗೆ ಅವ್ನು ಕಿರಿಕ್ ಮಾಡವನ ಮಗ ಸಿಗ್ಬೇಕೀಗ ಅವ್ನ್ ಐತೆ. ನನ್ ಮಗ ಮುಂಜಾನೆ ಖರಾಬ್ ಮಾಡಿಬಿಟ್ಟಿದ್ದೆ ನಾವೆಲ್ಲ ಸರಿ. ಮಗ ಸಿಗ್ಬೇಕು ಐತಿ ಅವ್ನಿಗೆ. ಮಗ ನನ್ ಮಕ್ಳು ಬಂದ್ರೆ ಎಂಟ್ರಿ ಕೋಟೆ ಇವನು ಏನು ಏನೋ ಇರತ್ತಾರ ಗುರಾಸಿದ್ಯಾ? ಹೀರೋ ತರ ಅಲ್ಲಲ್ಲಿ ಅಣ್ಣ ಹೀರೋನೇ. ನನ್ ಮಗನೇ ಬೆಳಿಗ್ಗೆ ಗ್ಯಾಚಾರ ಸರಿ ಇದ್ದಿಲ್ಲ, ಬಿತ್ತಿದೀವಿ, ಈಗ ಬಿಡೋದಿಲ್ಲ. ಎಷ್ಟೋ ಮಾತಾಡ್ತೀಯಾ? ಇಲ್ಲ ಎಕ್ಕಡ್ತೀರೋ ಇಲ್ಲ. ನೀವೆಲ್ಲ ಒಬ್ಬ ಮನುಷ್ಯ ನಮ್ದೇ ಆಗಿದ್ರೆ ನಮ್ದೇ ಆಗಿರೋಕೋ ಬಿಡಲ್ವಲ್ಲ. ಮಗ ಇಲ್ಲೇನೋ ಮಾಡ್ತಾ ಇದೆಯಾ? ನಿಮ್ ಹುಡುಗಿ ಅಲ್ಲಿ ಊರ್ ಬಿಟ್ಟು ಹೋದಿದ್ದಾಳೆ. ಪ್ರಪೋಸ್ ಮಾಡು. ಹೋಗೋ ಎಲ್ಲಿ? ಹಲೋ, ಓಕೆ. ಆಫೀಸ್ಗೆ ಇಟ್ಟು ನೋಡಪ್ಪ ಅಲ್ಲಿ. ಆಫೀಸ್ಗೆ ಇಟ್ಟು ನೋಡಲ್ಲ, HM ಕೊಟ್ಟು ಬಿಡಪ್ಪ ಅಲ್ಲಿ. ಓಕೆ ಓಕೆ ಶಂಕರ್, ಬಾಯ್ ಬಾಯ್ ಬಾಯ್. ಮಗಳೇ, 15 ವರ್ಷಗಳಿಂದ ನಾವು ಇಲ್ಲೇ ಕೆಲಸ ಮಾಡಿದ್ದೇವಮ್ಮ. ನಾವು ಟ್ರಾನ್ಸ್ಫರ್ ಆಗಿದೆ, ಹೋಗಲೇಬೇಕು ಮಗಳೇ. ಇಷ್ಟು ವರ್ಷ ಇಲ್ಲೇ ಹೋಗಿದ್ದೀವಿ, ಮುಂದಕ್ಕೂ ಇಲ್ಲೇ ಕಂಟಿನ್ಯೂ. ನನಗೆ ಇಷ್ಟ ಇಲ್ಲಮ್ಮ, ನನಗೆ ಹೋಗಲಿಕ್ಕೆ ಇಷ್ಟ ಇಲ್ಲ ದೀಪ. ಅನಿವಾರ್ಯ ಕಾರಣದಿಂದ ಹೋಗಲೇಬೇಕಲ್ವಾ, ನಮ್ ಕರ್ತವ್ಯ. ನನಗ್ ಮೆರಕ್ಕಾಗಲಿ ಊರನ್ನ. ಕೂಡು ಮಗಳೇ, ಬೇಗ ಹೋಗೋಣ. ಇನ್ನೊಂದ್ಸರಿ ಯೋಚನೆ ಮಾಡಿ. ಅನಿವಾರ್ಯ, ಹೋಗಲೇಬೇಕು ದೀಪ. ಓಕೆ, ಕೂಡಮ್ಮ, ಬೇಗ ಹೋಗೋಣ. ಅರ್ಧ ಗಂಟೆ ವೇಟ್ ಮಾಡೋಣ ಬಾ. ಯಾಕೆ ಮಗಳು, ಏನಾಯ್ತು? ಏನಿಲ್ಲಪ್ಪ, ಹೊರಡೋಣ. ಹೌದಾ?
ಹಲೋ ಹೇಳಿ ಸರ್. ಓಕೆ ಸರ್ ಬಂದೆ. ಓಕೆ ಓಕೆ ಸರ್ ಓಕೆ. ನಿನ್ನಿಂದೆ ಇರಕ್ಕಾಗಲ್ಲ ದೀಪ. ದೀಪ ದೀಪ ನಿನ್ ಬಿಟ್ಟು ನಾನು ಹೆಂಗಿರ್ತೀನಿ ದೀಪ. ಪ್ಲೀಸ್ ದೀಪ ಬಾ ದೀಪ. ದೀಪ ಈಗ್ಲಾದ್ರೆ ನನ್ಗೋಸ್ಕರ ಮನ್ಸ್ ಬದಲಾಯ್ತಿ. ಬಾ ದೀಪ. ದೀಪ ಇಲ್ಲಿ ನೋಡು, ನಿನ್ಗೋಸ್ಕರ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಪ್ರಪೋಸ್ ಮಾಡಕ್ ಬಂದಿದ್ದೀನಿ ದೀಪ. ಪ್ಲೀಸ್ ದೀಪ ನನ್ನ ಬಿಟ್ಟೋಗ್ಬಿಡ ದೀಪ. ಬಾ ದೀಪ ಪ್ಲೀಸ್ ದೀಪ. ದೀಪ 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 ಅಪ್ಪ ಅಮ್ಮ ನನ್ ಬಂಧುಗಳಿಗೆ ಎಲ್ಲ ನೀನ್ ಬಿಟ್ಟು ಬಂದಿದ್ದೀನಿ ದೀಪ ನಿಂಗೋಸ್ಕರ. ಪ್ಲೀಸ್ ಒಂದೇ ಒಂದ್ಸರಿ ಬಾ ದೀಪ, ವಾಪಸ್ ಬಾ ದೀಪ. ನಂತರನೇ ನಿಮ್ಮಲ್ಲೂ ಕೂಡ ಇನ್ನೂ ಎಷ್ಟೋ ಜನರ ಪ್ರೀತಿ ಕೇವಲ ಮನಸ್ಸಲ್ಲೇ ಉಳಿದ್ಬಿಟ್ಟಿದೆ. ಆದರೆ ನೀವ್ಯಾರೂ ಕೂಡ ನಂತರ ಟೈಮ್ ವೇಸ್ಟ್ ಮಾಡಿ ನಾನು ಮಾಡಿರೋ ತಪ್ಪನ್ನು ಮಾಡಬೇಡಿ. ನೀವು ಪ್ರೀತಿ ಮಾಡೋ ವ್ಯಕ್ತಿ ನಿಮ್ಮಿಂದ ದೂರ ಆಗೋಕ್ಕಿಂತ ಮುಂಚೆನೇ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳಿಬಿಡಿ.